ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಫೆದರ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫೆದರ್ ಸ್ಟಿಚ್ ಅಂದರೆ ನವಿಲುಗರಿ ಅಂತ. ಇದನ್ನು 2 ಸಿಲ್ಕ್ ಥ್ರೆಡ್ ತಗೊಳ್ಳಿ. ಒಂದೇ ಕಲರಿಂದಾದರೂ ಓಕೆ, ಡಬಲ್ ಕಲರ್ ಆದರೂ ಓಕೆ. ಈ ಥರ ಶೇಪ್ ಹಾಕ್ಕೊಳ್ಳಿ. ನೀವು ಈ ಥರ ಪ್ಯಾರಾಚೂಟ್ ಥರ ಇದೆ ನೋಡಿ, ಅದೇ ಥರ ಹಾಕ್ಕೊಳ್ಳಿ. 2 ಲೈನ್ ಹಾಕ್ಕೊಳ್ಳಿ. ನಾನಿಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ 1 2 3 4 ಅಂತ ಹಾಕಿದ್ದೀನಿ. ಈಗ 2 ಸಿಲ್ಕ್ ಥ್ರೆಡ್ಡನ್ನು ಗಂಟು ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಈಗ ನಂಬರ್ 1 ಅಂತ ಹಾಕಿದ್ನಲ್ಲ, ಇಲ್ಲಿಂದ ನಂಬರ್ 1 ಅಂತ ಇದೆಯಲ್ಲ, ಇಲ್ಲಿಂದ ಡೈರೆಕ್ಟಾಗಿ 3 ನಂಬರ್ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಹೋಗಿ ಒಂದು ಚೈನ್ ಸ್ಟಿಚ್ ಹಾಕ್ತಿರಲ್ಲ ನೀವು, ಹಾಗೆ ಹಾಕಿ ನಂಬರ್ 4ಕ್ಕೆ ಒಂದು ಸ್ವಲ್ಪ ಈ ಕಡೆ ಹಾಕೋಣ. ಹಾಕಿ 4ಕ್ಕೆ ಹಾಕಿದ ಮೇಲೆ ಡೈರೆಕ್ಟಾಗಿ ನಂಬರ್ 2ಕ್ಕೆ ಬರಬೇಕು. 2ಕ್ಕೆ ಬಂದು ನಂಬರ್ 1ಕ್ಕಿಂತ ಒಂದು ಸ್ವಲ್ಪ ಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ, ಆಮೇಲೆ ನಂಬರ್ 1 ಅಂತ ಮಾರ್ಕ್ ಮಾಡಿದ್ದೀವಲ್ಲ ಎಂಡಿಗೆ, ಅಲ್ಲೊಂದು ಚಿಕ್ಕ ಚೈನ್ ಸ್ಟಿಚ್ ಹಾಕಿ ರಿಟರ್ನ್ 3 ನಂಬರಿಗೆ ಹೋಗಬೇಕು. ನಿಧಾನಕ್ಕೆ ಮಾಡಿ, ಕಟ್ಟಾಗತ್ತೆ ಸಿಲ್ಕ್ ಥ್ರೆಡ್ಡು. ನಂಬರ್ 3ಕ್ಕೆ ಹೋಗಿ ನೆಕ್ಸ್ಟು ನಂಬರ್ 4ಅಲ್ಲಿ ಸ್ವಲ್ಪ ದೂರಕ್ಕೆ ಹಾಕಿ, ಮತ್ತೆ ಪುನಃ ನಂಬರ್ 2ಕ್ಕೆ ಬನ್ನಿ. 2ಕ್ಕೆ ಬಂದು ಒಂದು ಚೈನ್ ಸ್ಟಿಚ್ ಹಾಕಿ, ಮತ್ತು ನಂಬರ್ 1ಕ್ಕಿಂತ ಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ, ಮತ್ತು ನಂಬರ್ 1ರ ಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ. ಇಲ್ಲೆಲ್ಲ ಪಕ್ಕದಲ್ಲೇ ಹಾಕಿ, ನಂಬರ್ 4ಕ್ಕೆ ಮಾತ್ರ ಒಂಚೂರು ದೂರ ಹಾಕಿ, ಒಂದು ಸ್ವಲ್ಪ ದೂರ. ಮತ್ತು ನಂಬರ್ 2 1 3 ಹೀಗೆ ಕಂಟಿನ್ಯೂ ಆಗ್ತಾ ಬನ್ನಿ. ನಂಬರ್ 2 ಇದು ಬೇರೆ ಬೇರೆ ಕಲರಿಂದ ಮಾಡಿ, ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ಗೊತ್ತಾದರೆ ತುಂಬ ಈಸಿ ಇದು ಮಾಡೋದು. ಸಿಲ್ಕ್ ಥ್ರೆಡ್ಡೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಒಂದು 2 ರಿಂದ 3 ಸಲ ನೀವು ಟ್ರೈ ಮಾಡಿದ್ರೆ ಈಸಿಯಾಗಿ ಬರ್ತದೆ. ನಂಬರ್ 4ರಲ್ಲಿ ಮಾತ್ರ ಸ್ವಲ್ಪ ದೂರ ಹಾಕಿ ಅಷ್ಟೆ, ಮತ್ತೆಲ್ಲ ಹತ್ರನೇ ಹಾಕಿ.
3, 1ರಿಂದ ಡೈರೆಕ್ಟಾಗಿ 3, 3ರಿಂದ 4ಕ್ಕೆ ಸ್ವಲ್ಪ ದೂರ, ಆಮೇಲೆ 2, ಆಮೇಲೆ 1ಕ್ಕಿಂತ ಸ್ವಲ್ಪ ಮೇಲೆ, ಆಮೇಲೆ ನಂಬರ್ 1. ನಾನು ವರ್ಕ್ ಮಾಡ್ತಿರುವಾಗಲೇ ಜಾಸ್ತಿ ಗಾಡಿ ರೋಡಲ್ಲಿ ಓಡಾಡುತ್ತೆ, ಡೈಲಿನೂ ಅಷ್ಟೇ. ವಿಡಿಯೋ ಮಾಡುವಾಗಲೇ ಜಾಸ್ತಿ ಓಡಾಡೋದು. ಈಗ ಮುಗಿತಾ ಬಂತು. 3 ಆದಮೇಲೆ 2, ಆಮೇಲೆ 1, 3, 4, ಇಲ್ಲಿ ಇದರಲ್ಲೂ ಬೇರೆ ಬೇರೆ ಡಿಸೈನ್ ಮಾಡ್ಕೊಳ್ಬೋದು ನೀವು. ಸ್ಟೋನ್ ಕೂಡ ಮಧ್ಯದಲ್ಲಿ ಇಟ್ಟು ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತೀರಲ್ಲ, ಅದಾದಮೇಲೆ ಇದಕ್ಕೆ ಪ್ರಾಕ್ಟೀಸ್ ಆದಮೇಲೆ ಅದನ್ನು ಟ್ರೈ ಮಾಡಿ. ಈಗ ಒಂದು ನಾಟ್ ಹಾಕ್ಬಿಡ್ತೀನಿ ನಾನು. ಈಗ ಇದು ಕವರ್ ಆಯಿತು. ಇಷ್ಟಕ್ಕೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಇನ್ನು ಔಟ್ಲೈನಿಗೆ ಚೈನ್ ಸ್ಟಿಚ್ ಹಾಕ್ಬಾರ್ದು, ಗೋಲ್ಡನ್ ಥ್ರೆಡ್ಡಿನೂ ಹಾಕ್ಬೋದು, ಸಿಲ್ಕ್ ಥ್ರೆಡ್ಡಿಂದನೂ ಹಾಕ್ಬೋದು, ಬೀಡ್ಸಿಂದ ಕೂಡ ಹಾಕ್ಬೋದು, ಸ್ಟೋನ್ ಚೈನಿಂದ ಕೂಡ ಹಾಕ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಹಾಕಿ. ನಾನು ಸಿಂಪಲ್ಲಾಗಿ ಚೈನ್ ಸ್ಟಿಚ್ ಹಾಕ್ತೀನಿ. ಈಗ ಔಟ್ಲೈನ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನಾಟ್ ಹಾಕಿದ ಮೇಲೆ ಗೋಲ್ಡ್ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು ಯಾವುದೇನಾದರೂ ಅದು ಬೀಡ್ಸನ್ನಾದ್ರೂ ಕೊಡ್ಬೋದು ಔಟ್ಲೈನಿಗೆ.
ಔಟ್ಲೈನ್ ನೀವು ಹಾಕಿದ್ರಲ್ಲ ಅದ್ರ ಮೇಲೇ ಹಾಕ್ತಾ ಹೋಗಿ. ಈಗ ಬೀಡ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸಿಲ್ಕ್ ಥ್ರೆಡ್ಡು ಸಿಕ್ಕಾಕೊಳ್ಳುತ್ತೆ, ನಿಧಾನಕ್ಕೆ ಸ್ವಲ್ಪ ಸೈಡಿಂದನೇ ಹಾಕಿ. ನಾನು ಇನ್ನೊಂದು ರೌಂಡ್ ಹಾಕ್ತೀನಿ ಇದಕ್ಕೆ. ಬೀಡ್ಸ್ ಹಾಕಿದ್ರೆ ಒಂದೇ ಲೈನ್ ಹಾಕಿ. 2 mm 4 mm ಯಾವ್ದು ಹಾಕಿದ್ರೂ, ಶುಗರ್ ಬೀಡ್ಸ್ ಆದರೂ ಓಕೆ, ಒಂದೇ ಲೈನ್ ಹಾಕಿ. ಇದು ಇವಾಗ ಮುಗಿತಾ ಬಂತು. ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇದು 5D ವರ್ಕಿಗೆಲ್ಲ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಿಮಗೆ. ಪಿಕಾಕ್ 5D ವರ್ಕೆಲ್ಲ ಮಾಡ್ತೀವಲ್ಲ, 3D 5D ಎಲ್ಲ, ಇದೆಲ್ಲ ತುಂಬ ಚೆನ್ನಾಗಿ ಇದನ್ನೇ ಕಲ್ತಿಟ್ಕೊಂಡ್ರೆ ಆಮೇಲೆ ಯೂಸ್ ಆಗುತ್ತೆ. ಇದೇನು ಚಿಕ್ಕದು ಅಂತ ಬಿಟ್ಟರೆ ಆಮೇಲೆ ಮತ್ತೆ ನೀವು ಹೊಸದಾಗಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ 1 ಅಥವಾ 2 ಪ್ರಾಕ್ಟೀಸ್ ಮಾಡಿ ನೀವು ಮನೇಲಿ. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮನೇಲೇ ಕೂತು ಅರಿ ವರ್ಕನ್ನು ಕಲಿಬೇಕು, ಏನಾದರೂ ಮನೆಯಲ್ಲಿ ಸಂಪಾದನೆ ಮಾಡಬೇಕು ಹೆಣ್ಮಕ್ಳು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಡೈಲಿ ವಿಡಿಯೋ ನೋಡಿ ನೀವು ಕೂತ್ಕೊಂಡು ಮನೆಯಲ್ಲೇ ಆರಾಮಾಗಿ ಕಲಿತು ನಿಮ್ಮ ಬ್ಲೌಸಿಗೆ ನೀವು ವರ್ಕ್ ಮಾಡಿ ಆಮೇಲೆ ಬೇರೆಯವರ ಬ್ಲೌಸನ್ನು ಕೂಡ ಆರಿ ವರ್ಕನ್ನು ಹಾಕಿ ಕೊಡ್ಬೋದು. ನೀವೇ ಸ್ಟಿಚ್ ಮಾಡಬೇಕು ಅಂತ ಕೂಡ ಇಲ್ಲ, ಸ್ಟಿಚಿಂಗ್ ಬರಬೇಕು ಅಂತ ಕೂಡ ಇಲ್ಲ. ಓಕೆ, ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬು ನನಗೆ ಮುಂದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಹೊಸ ವೀಡಿಯೋಗಳನ್ನು ಹಾಕೋದಕ್ಕೆ. ಅದಕ್ಕೆ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು. ಏನಾದರೂ ಹೊಸದಾಗಿ ಡಿಸೈನ್ ಮಾಡಬೇಕು ಅನಿಸಿದ್ರೆ ನೀವು ಕೂಡ ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕು. ಓಕೆನಾ? ಥ್ಯಾಂಕ್ ಯು.